ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ರಿಜಿಸ್ಟರ್ ಬೆಂಗಳೂರು ಯಾದಗಿರಿ ಜಿಲ್ಲಾ ಸಮಿತಿಯ ಚುನಾವಣೆಯ ಪ್ರಯುಕ್ತ 26/4/26ರಂದು ಬೆಳಗ್ಗೆ 9ರಿಂದ ಸಾಯಂಕಾಲ 4 ಗಂಟೆಯವರೆಗೆ ಚುನಾವಣೆ ನಡೆಯಿತು. ಪ್ರಪ್ರಥಮವಾಗಿ ಯಾದಗಿರಿ ಜಿಲ್ಲೆಯಿಂದ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ 2 ಟೀಮ್ ಆಯಿತು. ಯಾವ್ಯಾವ 2 ಟೀಮ್ ಆಯ್ತಪ್ಪ ಅಂದ್ರೆ, ಒಂದು ಹಳೆ ಬೇರು ಹೊಸ ಚಿಗುರು ಎನ್ನುವಂಥ ಟೀಮು, ಎರಡನೇ ಟೀಮು ಗಿರಿನಾಡು ಪರಿವರ್ತನಾ ಟೀಮು ಅಂತೇಳಿ. ಗಿರಿನಾಡು ಪರಿವರ್ತನಾ ಟೀಮು ಯಾರ್ದಪ್ಪ ಅಂತ ಕೇಳಿದರೆ ಅಶೋಕ್ ಆ್ಯಂಡ್ ವಿನೋದ್ ರೆಡ್ಡಿ ಟೀಮ್ ಇದು. ಈ ಟೀಮ್ ಯಾಕೆ ಮಾಡಿದೇವಪ್ಪ ಅಂದ್ರೆ, ಯುವಕ ವತಿಯಿಂದ ಏನು ಈ 7 ಜನನ ಆಯ್ಕೆ ಯಾವ ರೀತಿ ಮಾಡಿದೇವಪ್ಪ ಅಂದರೆ, ಇಲ್ಲಿ ಹಿರಿಯರ ಆಶೀರ್ವಾದ, ಹಿರಿಯ ಗುತ್ತಿಗೆದಾರರ ಬೆಂಬಲ ತಗೊಂಡು ಈ ಟೀಮನ್ನು ನಾವು ಮಾಡಿದೆವು. ಈ ಟೀಮಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಿನೋದ್ ರೆಡ್ಡಿ ಶಾರದಾಳಿ ಅವರಿಗೆ ಆಯ್ಕೆ ಮಾಡಿದೆವು. ಹಾಗೆ ಉಪಾಧ್ಯಕ್ಷ ಸುಲ್ತಾನ್ ಮತ್ತು ಲಕ್ಷ್ಮಣ ನಾಯಕ್ ಅಂತೇಳಿ ಆಯ್ಕೆ ಮಾಡಿದೆವು. ಹಾಗೆ ಕಾರ್ಯದರ್ಶಿ ರಾಜ್ಪಾಲ್ ಸರ್ ಅವರಿಗೆ ಆಯ್ಕೆ ಮಾಡಿದೆವು. ಇನ್ನೋರ್ವ ಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿ ಅಶೋಕ್ ಇಟಿಗೆ ಅವರಿಗೆ ಆಯ್ಕೆ ಮಾಡಿದೆವು. ಸಂಘಟನಾ ಕಾರ್ಯದರ್ಶಿ ಅಂತೇಳಿ ಹುಸೇನ್ ಜಾಕೀರ್ ಅಂಥೇಳಿ ಸುರಪುರದವರಿಗೆ ಆಯ್ಕೆ ಮಾಡಿದೆವು. ಕ್ಯಾಶರಿ ಬಾಬಾ ಯಾದಗಿರಿಯವರಿಗೆ ಈ ರೀತಿ ಎಲ್ಲರಿಗೆ ಒಂದು ಸ್ಥಾನವನ್ನು ಕೊಟ್ಟು ಗಿರಿನಾಡು ಪರಿವರ್ತನಾ ಟೀಮ್ ಅಂಥೇಳಿ ನಾವು ಒಂದು ಟೀಮ್ ಮಾಡಿದೆವು. ಈ ಟೀಮನ್ನು ಯಾವ ರೀತಿ ನಾವು ಬೆಂಬಲಿಸಿರಪ್ಪ ನಮ್ಮ ವಿದ್ಯುತ್ ಗುತ್ತಿಗೆದಾರಪ್ಪ ಅಂತ ಕೇಳಿದರೆ, ಅವ್ರಿಗೆ ಎಷ್ಟು ನಾವು ಅಭಿನಂದನೆಗಳನ್ನು ಸಲ್ಲಿಸಿದ್ರೆ ಕಡಿಮೆ. ಇವತ್ತು ಯಾದಗಿರಿ ಜಿಲ್ಲೆಯಿಂದ ಚುನಾವಣೆ ನಡೆಯಿತು. ಪ್ರಪ್ರಥಮವಾಗಿ ಈ ಚುನಾವಣೆಯಲ್ಲಿ ಹೆಚ್ಚಿನ ಮತವನ್ನು ಗಿರಿನಾಡು ಪರಿವರ್ತನಾ ಟೀಮಿಗೆ ಅತಿ ಹೆಚ್ಚು ಮತವನ್ನು ಕೊಟ್ಟು ಯಾದಗಿರಿ ಜಿಲ್ಲೆಯಿಂದ ಮತ್ತು ಎಲ್ಲ ತಾಲೂಕಿನ ವಿದ್ಯುತ್ ಗುತ್ತಿಗೆದಾರರಿಗೆ ನಾನು ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಹಾಗೆ ಅವರಿಗೆ ಅಭಿನಂದಿಸುತ್ತೇನೆ. ಇಂಥ ಒಂದು ಟೀಮಿಗೆ ಇವತ್ತಿನ ದಿನ ಅತಿ ಹೆಚ್ಚು ಮತವನ್ನು ಕೊಡುವುದರ ಮೂಲಕ ಜಯ ಗಳಿಸಿದ್ದಾರೆ. ಈ ಟೀಮು ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಕೇಳಿದರೆ, ಈ ಟೀಮು ಯಾವ ರೀತಿ ಇದ್ದೀವಪ್ಪ ಅಂತ ಕೇಳಿದರೆ, ಇದು ಯುವಕರ ಟೀಮ್ ಇದೆ. ಇದು ಎಲ್ಲರ ಪರವಾಗಿ ಟೀಮ್ ಅದಂಥೇಳಿ ಈ ಟೀಮಲ್ಲಿ ಒಂದು ಬಹುಮುಖ್ಯವಾಗಿ ಎಲ್ಲರಿಗೆ ಸರಿ ಸಮಾನವಾಗಿ ಮತವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ದಿನ ನಾನು ಯಾದಗಿರಿ ಜಿಲ್ಲೆ ಮತ್ತು ಎಲ್ಲ ತಾಲೂಕಿನವರಿಗೆ ನಾನು ಅನಂತ ಕೋಟಿ ನಮಸ್ಕರಿಸುತ್ತಾ ಹಾಗೆ ಇವರಿಗೆ ಎಲ್ಲರಿಗೆ ನಾನು ಅಭಿನಂದಿಸುತ್ತೇನೆ. ನಾನು ನೂತನ ಜಂಟಿ ಕಾರ್ಯದರ್ಶಿ ಅಶೋಕ್ ಇಟಗಿ ಶಾಪುರ್. ಜೈ ಹಿಂದ್, ಜೈ ವಿದ್ಯುತ್ ಗುತ್ತಿಗೆದಾರ ಸಂಘ.